ಸತೀಶ್ ಅವ್ರ ಜೊತೆ ನಡೆಸುವಂತ ಅನುಭವ ಖುಷಿ ಇದೆಲ್ಲ, ಯಾಕಂದ್ರೆ ಒಂದೇ ಭಾಗದವರು ಮೇ ಬಿ ಕಥೆನೂ ಅದಕ್ಕೆ ತುಂಬಾ ಹತ್ತಿರದಲ್ಲಿದೆ ಅಂತ ಅನಿಸ್ತಾ ಇದೆ. ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ, ನಮ್ಮಮ್ಮ ಹೇಳಿದ್ದು. ನಾನು ಜಾಸ್ತಿ ಮಾತಾಡ ನಮ್ಮಮ್ಮ ಹೇಳಿದ್ರು ಇಲ್ಲ ಅವರು ಈ ಕಡೆ ಅವರೇ ಅಂತ. ನನ್ಗೆ ಅದು ಗೊತ್ತಿರಲಿಲ್ಲ ಮುಂಚೆ. ಬಟ್ ಖುಷಿ ಇದೆ ಅಂದರೆ ಅವರು ಈಸ್ ಟೇಕನ್ ಲಾಟ್ ಆಫ್ ಎಫರ್ಟ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು, ಅದು ಕಾಣಿಸುತ್ತೆ. ಅದು ಅವರೇ ಮುಂದೆ ನಿಂತು ತುಂಬ ಒಂದಿಷ್ಟು ಸೀನ್ಸ್ ಆಗಿರ್ಬೋದು ಅದನ್ನೆಲ್ಲ ತುಂಬ ಇಂಟ್ರೆಸ್ಟಿಂದ ಅದನ್ನು ಡೆವಲಪ್ ಮಾಡ್ತಾರೆ. ಮತ್ತು ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಒಂದು ಕ್ಯಾರೆಕ್ಟರ್ಗೆ ಅಂದರೆ ಇಲ್ಲೊಂದು ಬ್ಯೂಟಿ ಸ್ಪಾಟ್ ಅದೊಂದು ಚುಕ್ಕಿ ಇಡೋಣ, ಅದನ್ನೆಲ್ಲ ಒಂದಿಷ್ಟು ಡೀಟೇಲಿಂಗು ಅದೆಲ್ಲನೂ ತುಂಬ ಇಂಟ್ರೆಸ್ಟ್ ತೊಗೊಂಡು ಅದು ಒಂದೊಂದೇ ಅದನ್ನೆಲ್ಲ ಡಿಸೈನ್ ಮಾಡಿಕೊಂಡು ಅದನ್ನು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು. ಕೂತಿರೋ ಸೈಕಲ್ ಹಿಂದ್ಗಡೆ ಚೆಂಡು ಇದೆ, ಮುಂದ್ಗಡೆ ಮಚ್ಚು ಇದೆ, ಎರಡು ಥರನೂ ಇರುತ್ತೆ ಪಾತ್ರ. ಅಲ್ಲ, ಅದು ಚೆಂಡು ಕೂಯೋಕೆ ಮಚ್ಚು ಬೇಕಲ್ಲ ಅದಕ್ಕೆ. ಬಟ್ ಅದೇ ನಾನು ಮುಂಚೆ ಹೇಳ್ದಾಗೆ ಡೈರೆಕ್ಟಲ್ಲಿ ಮಚ್ಚಲ್ಲಿ ನೋಡಿದೇ ಇರ್ಬೋದು, ಬಟ್ ಆ ಥರ ಕ್ವೆಶ್ಚನ್ಸ್ ಆ ಥರ ಆಗುತ್ತೆ. ಆ ಥರ ಕ್ವೆಶ್ಚನ್ಸ್ ಹುಟ್ಟಾಗ್ತಾ ಇಲ್ಲ. ಅಂದರೆ ಅದು ಡೈರೆಕ್ಟಾಗಿ ಯಾರಿಗೂ ಹೊಡಿದೆ ಏನೋ ಇರ್ಬೋದು, ಬಟ್ ಹೊಡೆಯುತ್ತಾರೆ ಅಂತ ಅನ್ಸುತ್ತೆ. ಅವ್ರು ಮುಟ್ಟು ನೋಡ್ಕೊಂಡ್ರೆ ಹೊಡ್ತಾ ಬಿತ್ತಾ ಅಂತ ಅನ್ಸುತ್ತೆ, ಬಟ್ ಅವ್ರು ಡೈರೆಕ್ಟಾಗಿ ಹೊಡೆದಿರಲ್ಲ ಅಷ್ಟೇ. ಎ ಕಾಂಬಿನೇಷನ್ ಬಗ್ಗೆ ಅಂಬಿಕಾ ಮತ್ತೆ ಅಶೋಕ ಖುಷಿ ಇದೆ. ಅಂದರೆ ಒಂದು ಯಾವಾಗಲೂ ಒಂದು ಸ್ಕ್ರೀನ್ ಮೇಲೆ ಯಾವಾಗಲೂ ಒಂದು ಚೆನ್ನಾಗಿ ಕಾಣಿಸಿದಾಗ ಅಥವಾ ಒಂದು ಜೋಡಿ ಏನಾದರೂ ಇಟ್ಸ್ ಆಲ್ವೇಸ್ ನೈಸ್. ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಾಗ, ಅಂದರೆ ಅವ್ರು ಸತೀಶ್ ಅವರು ಅಷ್ಟೇ ಸಾಕಷ್ಟು ಅಷ್ಟೇ ಅಯೋಗ್ಯ ಎಲ್ಲದರಲ್ಲೂ ಮಾಡಿದ್ದಾರೆ. ಸೊ ಖುಷಿ ಇದೆ. ಅದು ಹೇಗೆ ಜನ ಅದನ್ನು ಹೇಗೆ ಅದನ್ನ ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದು ಜನಕ್ಕೆ ಬಿಟ್ಟೆ. ಅಂದರೆ ಫಸ್ಟ್ ಲುಕ್ದು ಒಂದಿಷ್ಟು ಗ್ಲಿಮ್ಸಸ್ ಬಿಟ್ಟರು, ಅವ್ರಿಗೆಲ್ಲ ಅದೆಲ್ಲ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ಇವತ್ತಿನ ಶೂಟಿಂಗ್ ಬಗ್ಗೆ ಹೇಳಿದ್ರೆ ಒಂದು ರೀತಿ ಹಬ್ಬದ ವಾತಾವರಣ. ಈಗಷ್ಟೇ ಎಲ್ಲ ಊರ ಹಬ್ಬಗಳು ನಡೆದಿಲ್ಲ, ಹಬ್ಬಕ್ಕಿನ್ನೂ ಎಂಟ್ರಿ ಕೊಟ್ಟಿಲ್ಲ. ಸೊ ಕಾಯ್ತಾ ಇದ್ದೀನಿ ಯಾವಾಗ ಕರೀತಾರೆ ಅಂತ, ಬಟ್ ಇನ್ನೂ ಬಂದಿಲ್ಲ. ಸೊ ಬಟ್ ಚಿಕ್ಕ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ, ಬಟ್ ಇಷ್ಟು ಜನ ಇರಲಿಲ್ಲ. ಇವಾಗಲೇ ನಾನು ನೋಡಿದ್ದು, ಇವಾಗ ನಾನು ಮಾತಾಡ್ಸೋಕ್ಕೆ ಅಂತ ಇಳಿದು ಬಂದಾಗಲೇ ನೋಡಿದ್ದು ಇಷ್ಟೊಂದು ಜನ ಇದ್ದಾರೆ ಅಂತ. ನೋಡಿರಲಿಲ್ಲ ಬೆಳಿಗ್ಗೆಯಿಂದನು. ಬೆಳಗ್ಗೆ ನಂದು ಒಂದಿಷ್ಟು ಪೋರ್ಷನ್ ಶೂಟ್ ಆಯಿತು, ಅದಾದಮೇಲೆ ನೋಡಿರಲಿಲ್ಲ. ಸೊ ಖುಷಿ ಇದೆ, ನೋಡೋಣ ಯಾವಾಗ ಕರೀತಾರೆ ಅಂತ. ಕಾಂತಾರದಲ್ಲಿ ಒಂದು ಊರನ್ನೇ ಸೆಟ್ಟನ್ನು ಹಾಕಿ ಒಂದು ಊರನ್ನೇ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ಸಿಗೋವಂಥ ವೈಬೇ ಬೇರೆ. ಬಟ್ ಒಂದು ನಿಜವಾದ ಒಂದು ಒರಿಜಿನಲ್ ಹಳ್ಳಿನಲ್ಲಿ ಆ ಥರದ ಒಂದು ಬ್ಯಾಕ್ಡ್ರಾಪ್ ಇಟ್ ಮಾಡೋದು ಒಂದು ಖುಷಿನೇ ಬೇರೆ. ಸೊ ಎಲ್ಲ ಒಂದು ಕಡೆ ಈಗಷ್ಟು ಹಬ್ಬಗಳು ಮುಗಿಸ್ಕೊಂಡು ಬಂದಿರ್ತಾರೆ, ಒಂದು ಮಾರಿ ಹಬ್ಬ ಆಗಿರುತ್ತೆ ಅಥವಾ ಊರ ಹಬ್ಬ ಆಗಿರುತ್ತೆ, ಆ ಫೀಲ್ ಕಾಣಿಸ್ತಾ ಇದೆ ಅಂತ. ಹೌದು. ಅಂದರೆ ಇವಾಗ ಅಂದರೆ ಒಂದು ಶೂಟ್ ಮಾಡಬೇಕಾದ್ರೆ ಅದ್ರ ಪಕ್ಕ ಪ್ಯಾರಲಲ್ ಆಗಿ ರಿಯಲ್ ಲೈಫ್ ನಡೀತಾ ಇರುತ್ತಲ್ಲ. ಅಂದರೆ ಅಲ್ಲಿ ಯಾರೋ ಟಿ ವಿ ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ತಾ ಇರ್ತಾರೆ, ಯಾರೋ ಆಂಟಿ ಬಂದು ಕೇಳಿದ್ರು ಬೆಳಗ್ಗೆ ಒಂದು ಸೀನ್ ಆಯ್ತು, ಏನಕ್ಕೆ ಅವಳು ಹಂಗೆ ಹೊಡಿತಾ ಇದ್ದಾರೆ ಅಂತ. ಸೊ ಅದೆಲ್ಲ ಇಟ್ಸ್ ಲೈಕ್ ಅಂದರೆ ಆ ಇನ್ನೋಸೆನ್ಸು ಅದೆಲ್ಲ ನಿಜವಾಗ್ಲೂ ನೋಡೋಕ್ಕೆ ಖುಷಿ ಆಗುತ್ತೆ. ನಮ್ಮ ಈ ಥರದೊಂದು ಸೊಗಡಿನ ಸಿನಿಮಾಗಳ ಬಗ್ಗೆ, ಯಾಕಂದರೆ ಆ ಥರದ್ದು ಬೇಕು. ಯಾಕಂದರೆ ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ನಮ್ಮ ತನದ ಸಿನಿಮಾಗಳು ಕಳೆದೋಗ್ತದೆ. ಕಾಂತಾರ ಒಂದು ತುಂಬ ದೊಡ್ಡ ಒಂದು ಅದ್ದೂರಿಯಾದ ಒಂದು ಸಾಧನೆ ಮಾಡ್ತು, ಸಿನಿಮಾ ಸೂಪರ್ ಹಿಟ್ ಆಯಿತು. ಈಗ ಆ ನಿಟ್ಟಿನಲ್ಲಿ ಈ ಸಿನಿಮಾ ಹೋಗ್ತಾ ಇದೆ. ನಮ್ಮ ಸಿನಿಮಾಗಳು, ನಮ್ಮ ಸೊಗಡಿನ ಸಿನಿಮಾ, ನಮ್ಮ ಕಥೆಗಳು ಎಷ್ಟು ಮುಖ್ಯ ಅನಿಸುತ್ತೆ? ಅಂದರೆ ಇದು ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಕತೆ ನೇಟಿವಿಟಿ ಅಂತ ಬಂದಾಗ ಐ ಥಿಂಕ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಬರೀ ಇಲ್ಲಿ ಕರ್ನಾಟಕದ ಜನತೆ ಅಂತಲ್ಲ, ಬಟ್ ಒಂದು ಕಮ್ಯುನಿಟಿ ಅಂತ ಬಂದಾಗ ಕಮ್ಯುನಿಟಿ ಎಲ್ಲ ಕಡೆ ಇರ್ತಾರೆ, ಎಲ್ಲ ಸ್ಟೇಟಲ್ಲೂ ಇರ್ತಾರೆ. ಸೊ ಆ ಥರ ಒಂದು ಕಮ್ಯುನಿಟಿ ಕತೆ. ಸೊ ಪ್ರತಿಯೊಂದು ಸ್ಟೇಟಲ್ಲೂ ಇರ್ತಾರೆ. ಇವಾಗ ನಾವೇನು ಒಂದು ಕಮ್ಯುನಿಟಿ ತೋರ್ಸೋಕೆ ಹೊಟ್ಟಿರ್ತೀವಿ. ಸೊ ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಬಟ್ ಅದನ್ನು ಇಮೋಷನ್ಸ್ ಕೊಟ್ಟು ಅಥವಾ ಅದಕ್ಕೊಂದು ಏನಂತಾರೆ, ಅದಕ್ಕೊಂದು ಹೋರಾಟ ಅಂತಾರಲ್ಲ, ಅದಕ್ಕೆ ಏನೋ ಒಂದು ಇಟ್ ಹ್ಯಾಸ್ ಟು ಹ್ಯಾವ್ ದಟ್ ಪರ್ಪಸ್ ಅಂತಾರಲ್ಲ ಸಿನಿಮಾದಲ್ಲಿ. ನೇಟಿವಿಟಿ ತೋರಿಸಿದ ತಕ್ಷಣ ಅದೆಲ್ರಿಗೂ, ಬಟ್ ಅದು ಪರ್ಪಸ್ ಇರಬೇಕಲ್ಲ. ಆ ನೇಟಿವಿಟಿ ಜೊತೆ ಏನಕ್ಕೆ ಹೋಗ್ತಾ ಇದೆ ಅನ್ನೋ ಪರ್ಪಸ್ ಇರಬೇಕಲ್ಲ. ಸೊ ಆ ಪರ್ಪಸ್ ಇದ್ದಾಗ ಐ ಥಿಂಕ್ ಎಲ್ರಿಗೂ ಅದು ರಿಲೇಟ್ ಆಗುತ್ತೆ. ಅಶೋಕ ಡೈರೆಕ್ಟಾಗಿ ಯಾವುದಕ್ಕೆ ಟಚ್ ಮಾಡ್ತಾರೆ? ಯಾವ ಕಂಟೆಂಟು? ಒಂದು ಜಾತಿ ಸಂಘರ್ಷಣ, ವರ್ಗ ಸಂಘರ್ಷಣ ಏನಿದೆ? ಅದು ಅಶೋಕನ್ ಕೇಳ್ಬಿಡಿ. ಕೊನೆಯದಾಗಿ ಈಗ ಇನ್ನೊಂದಿರುವಂಥ ಬಿಗ್ಗೆಸ್ಟ್ ಕ್ವಶನ್ ಅಂತಂದ್ರೆ, ಕಾಂತಾರ ಏನು ಪ್ರೀಕ್ವಲ್ ಇದೆ, ಅದರಲ್ಲೂ ನಿಮ್ಮ ಪಾತ್ರ ಏನಾದ್ರು ಇರುತ್ತಾ ಅಥವಾ ಏನಾರು ಅದು ಟ್ವಿಸ್ಟ್ ಏನಾರು ಇದೆಯಾ ಆ ಥರ? ಮೋಸ್ಟ್ಲಿ ಅಂದರೆ ನನಗಿನ್ನೂ ಏನೂ ಗೊತ್ತಿಲ್ಲ, ಬಟ್ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಸಪ್ತಮಿ ಗೌಡ್ರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.